ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ, ನಾನು ತೇಜಸ್ ಮಾತಾಡ್ತಾ ಇದ್ದೀನಿ, ಹೇಳಿ. ತೇಜಸ್, ನಿಮ್ಮ ಅಣ್ಣ ಅವರಿಲ್ವಾ? ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು. ಪರವಾಗಿಲ್ಲ, ಅದೇನು ಅಂತ ನನ್ನ ಹತ್ರನೇ ಹೇಳಿ. ನಾಳೆ ಆ ಅಮೂಲ್ಯ ಅವರಪ್ಪ. ನೀವೇನು ವರಿ ಮಾಡ್ಕೋಬೇಡಿ, ನಾಳೆ ಎಲ್ಲನೂ ನಮ್ಮ ಪ್ಲ್ಯಾನ್ ಪ್ರಕಾರನೇ ನಡೆಯುತ್ತೆ. ಆ ಮಂಜುನಾಥ್ನ ನಾಡಿದ್ದು ಬೆಳಿಗ್ಗೆನೇ ಕೆಡ್ಡಕ್ಕೆ ಕೆಡುತ್ತೀವಿ. ಕೆಡ್ಡ ಆಲ್ರೆಡಿ ರೆಡಿಯಾಗಿದೆ. ಅಂದರೆ ಆ ಮಂಜು ಮಾತ್ರ ಕೆಟ್ಟಕ್ಕೆ ಬೀಳ್ತಾರಾ ಅಥವಾ ಮನೆಯವ್ರನ್ನೆಲ್ಲ ಕೆಟ್ಟಕ್ಕೆ ಬೀಳಿಸ್ತಾ ಇದ್ದೀರಾ? ಎಲ್ಲರೂ ಆಸೆ ಪಟ್ಟರೆ ನೀವು ಅತಿ ಆಸೆ ಪಡ್ತಾ ಇದ್ದೀರಾ. ಒಂದೇ ಬುಲೆಟಲ್ಲಿ 10 ಸಾವು ನೋಡೋ ಆಸೆ ನಿಮಗೆ. ಈ ವಿಷಯದಲ್ಲಿ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ನಿಮ್ಮಂಥ ಹಿತಶತ್ರುವನ್ನೇ ಜೊತೆಗೆ ಇಟ್ಕೊಂಡಿದ್ದಾನಲ್ಲ ಆ ವೇದಾಂತು. ಅವ್ನಿಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮಂಥ ಚಿಕ್ಕಮ್ಮನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದಾನೆ. ಮಂಜುನಾಥ್, ಪರಿಮಳ ಕಾದಿದೆ ನಿಮಗೆ ಗಂಡಾಂತರ. ಇಲ್ಲ ಇಲ್ಲ, ಖಂಡಿತ ಬರ್ತೀನಿ. ಹೊರಟೆ ಈಗ ತಾನೆ. ಅಯ್ಯೋ ರೀ, ಏನಾಯ್ತು? ನೋಡ್ಕೊಂಡು ನಡೆಯೋದಲ್ವಾ? ನೋವಾಯ್ತೇನ್ರಿ? ನೀವು ಹೇಳ್ಕೊಳ್ಳೋದು ಇಲ್ಲ. ನನಗೇನೂ ಆಗಿಲ್ಲ ಪರಿ. ಅಯ್ಯೋ ಸುಮ್ಮನೆ ಇರ್ರಿ, ನೀವು ನೋವಾದರೂ ಹೇಳ್ಕೊಳ್ಳಲ್ಲ. ಹೊರಡೋ ಅವಸರದಲ್ಲಿ ನೆಲ ನೋಡಲಿಲ್ಲ, ಅದಕ್ಕೆ ಎಡವುದೆ. ನೀನು ಇಷ್ಟಕ್ಕೆಲ್ಲ ಯಾಕೆ ಗಾಬರಿ ಆಗ್ತಾ ಇದೆಯಾ? ಆರಾಮಾಗಿರೋ, ನನಗೇನೂ ಆಗಿಲ್ಲ. ಇಲ್ಲ ರೀ, ನೀವು ಯಾವತ್ತೂ ಎಡವುದವರೇ ಅಲ್ಲ. ಯಾವತ್ತೂ ಎಡವುದೇ ಇರೋನು ಇವತ್ತು ಎಡವಬಾರ್ದು ಅಂತ ಏನೂ ಇಲ್ವಲ್ಲ. ನಡೆಯೋ ಮನುಷ್ಯ ತಾನೇ ಎಡಬೋದು. ನೀನು ಧೈರ್ಯವಾಗಿರು, ನನಗೇನೂ ಆಗಿಲ್ಲ. ನಿಮ್ಗೇನು ಅರ್ಥ ಆಗಲ್ಲ. ಒಂದು ನಿಮಿಷ ಇರಿ, ನಾ ಬರ್ತೀನಿ. ತಿರುಗಿ ಈ ಕಡೆ. ಕೆಟ್ಟ ಕಣ್ಣು, ನೇರ್ ಕಣ್ಣು, ಹಾದಿಲೋ ಕರ್ಕೊಂಡು, ಬೀದಿಲೋ ಕರ್ಕೊಂಡು ಎಲ್ಲ ಪಟ್ಟನ್ ಸಿಡ್ದೋಗ್ಲಿ. ಅಲ್ಲಿ ತುತ್ತು ಏನು ಪರಿ ಇದು ನಿಂದು ಹುಚ್ಚಾಟ? ಈಗ ದೃಷ್ಟಿ ತೆಗಿಯುವಂಥದ್ದು ಏನಾಗಿದೆ? ತುತ್ತು ಅನ್ನಿ. ನೀವು ಎಡವಿದ್ದು ನೋಡಿದ್ರೆ ಮನಸ್ಸಿಗೆ ಯಾಕೋ ಒಂಥರ ಆತಂಕ ಆಗ್ತಾ ಇದೆ. ಇದಕ್ಕೆ ಮುಂಚೆ ಯಾವತ್ತೂ ಈ ಥರ ಆಗಿರಲಿಲ್ಲ ರೀ. ಆದರೆ ಇವತ್ತು ಯಾಕೆ ಹೀಗಾಯಿತು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಅಂದ್ಕೊಂಡ ಹಾಗೆ ಏನೂ ಆಗಲ್ಲ ಪರಿ. ಸದ್ಯಕ್ಕೆ ನಮಗೆಲ್ಲ ಒಳ್ಳೆಯದೇ ಆಗ್ತಾ ಇದೆ. ಮನೆ ಕಟ್ಟೋದಕ್ಕೆ ಲೋನ್ ವಿಷಯಕ್ಕೆ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ. ನಾಡಿದ್ದು ಡಾಕ್ಯುಮೆಂಟ್ಸ್ ತೊಗೊಂಬನ್ನಿ, ಲೋನ್ ಸ್ಯಾಂಕ್ಷನ್ ಮಾಡೋಣ ಅಂತ ಹೇಳಿದ್ದಾರೆ. ಲೋನ್ ಸ್ಯಾಂಕ್ಷನ್ ಆಗ್ತಿದ್ದ ಹಾಗೆ ಪಾಯ ಹಾಕೋದಕ್ಕೆ ಶುರು ಮಾಡ್ಕೊಬಿಡ್ಬಹುದು. 5-6 ತಿಂಗಳಲ್ಲಿ ಮನೆ ಕೆಲಸನ ಮುಗಿಸ್ಬಿಡ್ಬಹುದು ಅನಿಸುತ್ತೆ. ನೀವು ಹೇಳ್ತಿರೋದೇನೋ ನಿಜ ರೀ. ಒಂದಷ್ಟು ದಿನದ ಹಿಂದೆ 10 ರೂಪಾಯಿಗೂ ಪರದಾಡ್ತಾ ಇದ್ವಿ. 2 ಹೊತ್ತು ಊಟ ಮಾಡಿ 1 ಹೊತ್ತು ಉಪವಾಸ ಮಲಗ್ತಾ ಇದ್ವಿ. ಆದರೆ ಈಗ ಸ್ವಂತ ಮನೆ ಕಟ್ಟಿಸ್ಬೇಕು ಅಂತ ಓಡಾಡ್ತಾ ಇದ್ದೀವಿ. ಇದೆಲ್ಲ ನೋಡ್ತಾ ಇದ್ರೆ ಆಶ್ಚರ್ಯ ಆಗ್ತಿದೆ. ಆ ದೇವರು ನಮಗೆ ಇಷ್ಟು ಬೇಗ ಮನೆ ಕಟ್ಟಿಸೋ ಶಕ್ತಿ ಕೊಟ್ಟನಾ ಅಂತ ಅನ್ನಿಸ್ತಾ ಇದೆ. ಅದೇನೇ ಆಗಿರಲಿ ರೀ, ನಾವು ಮನೆ ಕಟ್ಟಿಸ್ತಿದ್ದೀವಿ ಅಂತ ಯಾರ ಕೆಟ್ಟ ದೃಷ್ಟಿನೂ ನಮ್ಮ ಮೇಲೆ ಬೀಳದಿರೋ ಹಾಗಾಗಲಿ. ಹಾಗೆಲ್ಲ ಏನೂ ಆಗಲ್ಲ ಪರಿ. ದೇವರ ಆಶೀರ್ವಾದ ಇದ್ದರೆ ನಾವು ಖಂಡಿತ ಮನೆ ಕಟ್ಟಿಸ್ತೀವಿ. ಎಲ್ಲ ಒಳ್ಳೆಯದಾಗತ್ತೆ. ನೀನು ಸುಮ್ಮನೆ ಮನಸ್ಸಿಗೆ ಏನೇನೋ ಹಚ್ಕೋಬೇಡ.
ನನ್ನ ವಾಚಲ್ಲಿ ಕಾಣಿಸ್ತಿಲ್ಲ, ವಾಚ್ ಹುಡ್ಕೊಡು. ನೀನು ಕೇಳಿದೆಲ್ಲ ಹುಡ್ಕೊಳ್ಳೋದಕ್ಕೆ ನಾನೇ ನಿಮ್ಮ ಮನೆ ಕೆಲಸದವಳು ಅಂದ್ಕೊಂಡಿದ್ಯಾ? ಬೇಕಾದ್ರೆ ಹುಡ್ಕೊ ನೀನೆ. ಇಲ್ಲಿಟ್ಟಿದ್ಯಲ್ಲ, ಸಿಕ್ತು ಬಿಡು, ಓವರ್ ಆ್ಯಕ್ಟಿಂಗ್ ಮಾಡಬೇಡ. ಸಿಕ್ತು ತಾನೆ, ಮೊದಲಿಂದ ಜಾಗ ಖಾಲಿ ಮಾಡು. ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ ನೀನು. ಏನಾಯ್ತು? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಸರಿ, ನನಗೆ ಆಫೀಸ್ ಟೈಮ್ ಆಯಿತು, ಚಿನ್ನಿ ಕೊಡು. ಎಸೆದೆ ನಾ ಹೇಳೋದು, ಸುಮ್ಮನೆ ತಲೆ ತಿನ್ಬೇಡ. ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಗ್ರಾಚಾರ ಬಿಡಿಸ್ಬೇಕಾಗತ್ತೆ. ಯಾಕೆ ಬೇಜಾರಿ? ಏನಾಯ್ತು ನಿನಗೆ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ಆಗ್ಬೇಕಾಗಿರೋದು ಟೈಮಿಗೆ ಆಗಿದ್ರೆ ಈ ಥರ ಎಲ್ಲ ಮಾತಾಡ್ತಾ ಇರಲಿಲ್ಲ. ಹೋಗಿ ಹೋಗಿ ನಿನ್ನನ್ನು ಕಟ್ಕೊಂಡಿದ್ದೀನಲ್ಲ, ಕಟ್ಕೊಂಡಿರೋ ಕರ್ಮಕ್ಕೆ ಅನುಭವಿಸ್ಲೇಬೇಕು. ಏ ಬಜಾರಿ, ಏನಾಯ್ತು ಅಂತ ಹೀಗೆ ಮಾತಾಡ್ತಿದ್ಯಾ? ನಿನ್ನ ಪ್ರಾಬ್ಲಮ್ ಏನು ಅಂತ ಕರೆಕ್ಟಾಗಿ ಹೇಳು. ನನ್ನ ಫ್ರೆಂಡ್ ಮದುವೆ ಡೇಟು ಫಿಕ್ಸ್ ಆಯಿತು. ಓ, ಅಷ್ಟೇ ತಾನೇ? ಶಾಪಿಂಗ್ ದುಡ್ಡು ಬೇಕಿತ್ತಾ? ಕೊಡ್ತೀನಿ. ಏಯ್, ನೀನು ದುಡ್ಡಿನ ಮನೆಗೆ ಬೆಂಕಿ ಬಿತ್ತು. ಅವ್ಳ ಹುಡುಗ ಮದುವೆ ಆಗೋಕ್ಕಿಂತ ಮುಂಚೆ ಹನಿಮೂನಿಗೆ ಎಲ್ಲಿ ಹೋಗ್ಬೇಕು ಅಂತ ಈಗಲೇ ಪ್ಲ್ಯಾನ್ ಮಾಡಿದಾನಂತೆ. ಆ್ಯನಿವರ್ಸರಿಗೆ ಅವಳಿಗೆ ಎಲ್ಲಿ ಹೋಗಬೇಕು ಅಂತ ಇಷ್ಟ ಅಂತ ಕೇಳಿಕೊಂಡು ಈಗಲೇ ಡೇಟ್ ಫಿಕ್ಸ್ ಮಾಡಿದಾನಂತೆ. ಏನೇ ಆಗಲಿ, ನನ್ನ ಫ್ರೆಂಡ್ ಅಂತ ಗಂಡನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದಾಳೆ. ನನ್ನ ಗಂಡನೂ ಇದ್ದಾನೆ, 6 ಕೇರಲ್ಲ 3 ಕಿಳಿಯಲ್ಲ. ಯಾವಾಗ ನೋಡಿದ್ರು ಊರವ್ರ ಅಂತಾನೆ ಇರ್ತಾನೆ. ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಅವ್ರು ಹನಿಮೂನ್ಗೆ ಹೋಗೋದಕ್ಕೂ ನೀನು ಹಿಂಗೆ ಮೂತಿನ ಸೀದೋಗಿರೋ ಪೂರಿ ಥರ ಮಾಡ್ಕೊಳ್ಳೋದಕ್ಕೂ ಏನು ಸಂಬಂಧ? ನನಗೆ ಪೂರಿ ಇಷ್ಟ ಇಲ್ಲ ಅಂತ ಗೊತ್ತಿಲ್ಲ. ಎತ್ತೆ ಕೈನಾ ಏನು ಗೊತ್ತಿಲ್ಲ ಅನ್ನೋ ಥರ ಡವ್ ಮಾಡೋದು ನೋಡು. ನಾವು ಮದುವೆ ಆಗಿ 1 ವರ್ಷ ಆಯಿತು. 1 ದಿನಕ್ಕಾದರೂ ಹನಿಮೂನಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಮಾತಾಡಿದ್ಯಾ? ಓಹೋ, ಹನಿಮೂನು ಕರ್ಕೊಂಡು ಹೋಗಿಲ್ಲ ಅಂತನಾ ಮೇಡಮ್ ಕೋಪ ಮಾಡ್ಕೊಂಡಿರೋದು? ಹೌದು, ಅದಕ್ಕೆ ಬಜಾರಿ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಮದುವೆ ಆದ ಹೊಸರಲ್ಲಿ ಅಮ್ಮಂದು ತಿಥಿ ಕಾರ್ಯ ಮಾಡಬೇಕಿತ್ತಲ್ವಾ, ಅದಕ್ಕೆ ನಾವು ಊರಿಗೆ ಹೋಗಿದ್ವಿ ತಾನೆ. ಸರಿ ಬಿಡು, ಆಗ್ಲೇನೋ ಆಗಲಿಲ್ಲ. ಅದಾದಮೇಲೆ ಆ್ಯನಿವರ್ಸರಿ ಇತ್ತು ತಾನೆ, ಅದಕ್ಕಾದ್ರೂ ಕರ್ಕೊಂಡು ಹೋಗ್ಬೋದಿತ್ತಲ್ಲ. ಬಜಾರಿ ನಾನು ಹಾಗೆ ಪ್ಲ್ಯಾನ್ ಮಾಡಿದ್ದೆ. ಹನಿಮೂನ್ಗಂತೂ ಹೊರಗಡೆ ಹೋಗೋದಕ್ಕಾಗಲಿಲ್ಲ. ಅಟ್ಲೀಸ್ಟ್ ನಮ್ಮ ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ನೀನು ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನೀಗ ಪ್ಲ್ಯಾನ್ ಮಾಡಿದಾಗಿಲ್ಲ ಏನಾದರೂ ಕೆಲಸ ಅಡ್ಡ ಬಂದ್ಬಿಡುತ್ತೆ. ನನ್ನ ಫ್ರೆಂಡ್ ಹತ್ರನೂ ಇದೇ ಥರ ಹೇಳಿದೆ. ಅದಕ್ಕೆ ಅವಳು ಏನಂದ್ಲು ಗೊತ್ತಾ? ಏನಂತ ಹೇಳಿದ್ಲು? ನಿನ್ನ ಗಂಡ ಜುಗ್ಗ, ಅವನಿಗೆ ಟೇಸ್ಟ್ ಇಲ್ಲ, ನಿನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಹೇಳಿದ್ಲು. ನೋಡಯ್ಯ, ನಂಗೆ ಅವೆಲ್ಲ ಗೊತ್ತಿಲ್ಲ. ನೀನು ಹನಿಮೂನಿಗಂತೂ ಕರ್ಕೊಂಡು ಹೋಗಲಿಲ್ಲ, ಆದರೆ ಈ ಸತಿ ಟ್ರಿಪ್ಪಿಗೆ ಕರ್ಕೊಂಡು ಹೋಗಲೇಬೇಕು. ಇಲ್ಲಾಂದರೆ ನಾನು ಇಷ್ಟೇ ಮಾತಾಡಲ್ಲ, ಟೂ ಬಿಡ್ತೀನಿ. ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ ಟೂ ಟೂ ಟೂ. ಬಜಾರಿ ನನ್ನ ಮಾತು ಕೇಳು. ಕೇಳೋದು ಇಲ್ಲ, ಹೇಳೋದು ಇಲ್ಲ. ನಡಿ ರೆಡಿ ಆಚೆ. ಬಜಾರಿ ಯಾಕೆ ಹೀಗೆ ಆಡ್ತಿದ್ಯಾ ನೀನು? ಓ, ಬನ್ನಿ ಮಂಜು ಅವರೇ, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಒಂದು ವಿಷಯ ಕೇಳ್ಪಟ್ಟೆ, ನೀವು ಮನೆ ಕಟ್ಟಿಸ್ತಾ ಇದ್ದೀರಂತೆ? ಹೌದು ಸರ್, ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಯಾವಾಗ ಕಟ್ಟಿಸ್ತೀನಿ ಅಂತ ಗೊತ್ತಿಲ್ಲ. ತಲೆ ಕಟ್ಟಿಸ್ಕೊಬೇಡಿ ಮಂಜು ಅವರೇ, ಕಟ್ಟಿಸ್ತೀನಿ ಅಂದಮೇಲೆ ಆದಷ್ಟು ಬೇಗ ಕಟ್ಟಿಸ್ತೀರಾ. ನಮ್ಮಿಂದ ಏನಾದ್ರು ಹೆಲ್ಪ್ ಬೇಕಂದ್ರೆ ಕೇಳಿ, ಖಂಡಿತವಾಗೂ ಮಾಡೋಣ. ಅಗತ್ಯ ಬಿದ್ದರೆ ಖಂಡಿತ ಕೇಳ್ತೀನಿ ಸರ್. ಅಂದಹಾಗೆ ನೀವು ನಿಮ್ಮ ಮಗಳ ಮದುವೆ ಮಾಡಬೇಕಂತ ಹೇಳಿದ್ರಲ್ಲ? ಹಾಂ ಸರ್, ಹೇಳಿದ್ದೆ. ಆದರೆ ಅವಳು ಇನ್ನೂ ಓದ್ತಾ ಇದ್ದಾಳೆ. ಸದ್ಯಕ್ಕೆ ಮದುವೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆಯದು, ಹಾಗೆ ಮಾಡಿ. ಹಾಂ ಮಂಜು ಅವರೇ, ನಿಮ್ಗೊಂದು ವಿಷಯ ಹೇಳೋದು ಮರ್ತುಬಿಟ್ಟೆ. ಇವ್ರದ್ದೊಂದು ಲಗೇಜ್ ಗಾಡಿ ಇದ್ದೆ, ಇವ್ರು ನನಗೆ ತುಂಬ ಬೇಕಾಗಿರೋರು. ಅದರೊಳಗೆ ಇಂಪಾರ್ಟೆಂಟ್ ಗೂಡ್ಸ್ ಇದೆ. ಅದನ್ನು ನಾಳೆ ಬೆಳಗ್ಗೆ ಮಲ್ಲಿಗೆಪುರಕ್ಕೆ ತಲುಪಿಸ್ಬೇಕು. ಅದಕ್ಕೆ ಇವತ್ತೊಂದು ದಿನ ಇವ್ರ ಗಾಡಿನ ನಿಮ್ಮ ಮನೆ ಮುಂದೆ ನಿಲ್ಲಿಸ್ಬೋದಾ? ಇವತ್ತು ಇಲ್ಲಿ ನಮ್ಮ ಗಾಡಿಗಳಿಗೆ ಜಾಗ ಸಾಕಾಗ್ತಾ ಇಲ್ಲ. ಹಾಗಾಗಿ ಇವತ್ತೊಂದು ದಿನ ನಿಮ್ಮ ಮನೆ ಹತ್ರ ನಿಲ್ಲಿಸ್ಬೋದಾ? ಬೆಳಿಗ್ಗೆ ಬೇಗ ತಗೊಂಡೋಗ್ಬಿಡ್ತಾರೆ. ಪರವಾಗಿಲ್ಲ ಸರ್, ನಿಲ್ಲಿಸ್ಬೋದು. ಥ್ಯಾಂಕ್ಸ್ ಮಂಜು ಅವರೇ, ನಿಮ್ಮಿಂದ ತುಂಬ ಸಹಾಯ ಆಯಿತು. ಅಪ್ಪ,
ಇವ್ರ ಜೊತೆ ಹೋಗು, ಇವ್ರ ಮನೆ ಮುಂದೆ ಗಾಡಿ ನಿಲ್ಲಿಸು. ಆಯಿತು ಸರ್. ಈ ಟ್ರಾಫಿಕ್ ಜಾಸ್ತಿಯಾಗಿ ಗೂಡ್ಸ್ ವೆಹಿಕಲ್ಗಳಿಗೆ ಎಂಟ್ರಿ ರಿಸ್ಟ್ರಿಕ್ಟ್ ಮಾಡಿದ್ಮೇಲೆ ಇದೆಲ್ಲ ಸಮಸ್ಯೆ ಆಗೋಯ್ತು ನೋಡಿ. ನಿಜ. ಏನು ಮಾಡೋದು? ಇದೇನಾ ಗಾಡಿ? ಹಾಂ ಇದೆ. ಹಾಂ, ಏನೋ ಸ್ಮೆಲ್ ಬರ್ತಾ ಇರಂಗಿದೆಯಲ್ಲ. ಗಂಧದ ಕಡ್ಡಿ ಸ್ಮೆಲ್ ಹೇಳಿದ್ನಲ್ಲ. ಹಾಂ, ಮರ್ತೇ ಬಿಟ್ಟಿದ್ದೆ. ಹಾಂ, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಗಾಡಿ ನಮ್ಮ ಮನೆಯಲ್ಲಿ ಸುರಕ್ಷಿತವಾಗಿರುತ್ತೆ. ನಾಗೇಶು, ಗಾಡಿ ತೆಗಿಯಪ್ಪ. ಆಯ್ತು ಸರ್. ಈ ಪಚಾರಿಗೆ ಏನು ಮಾಡೋದು? ಇತ್ತೀಚೆಗೆ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳ ಮಾಡ್ತಾನೆ, ರೀಸನ್ ಇಲ್ಲದೆ ಕಿತ್ತಾಡ್ತಾನೆ. ಏನು ಮಾಡೋದು? ನಾನ್ ಒಳ್ಳೆವನೇ, ನನ್ನ ಟೈಮೇ ಸರಿಯಿಲ್ಲ. ಕೆಲವ್ರಿಗೆ ಏನು ಮಾಡೋದು ಅಂತಾನೆ ಅರ್ಥ ಆಗಲ್ಲಪ್ಪ. ನಾವಿಬ್ರು ಚೆನ್ನಾಗಿರೋದು ಅವ್ರಿಗೆ ಇಷ್ಟ ಇರಲ್ಲ ಅನ್ಸುತ್ತೆ. ಅದಕ್ಕೆ ಇಲ್ಲದೆ ಇದನ್ನೆಲ್ಲ ಹೇಳಿ ಬೇರೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇಂಥವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ಹಾಳಾಗೋದು ನಮ್ಮ ಜೀವನ ಅಂತ ನಮಗೆ ಗೊತ್ತಿರಬೇಕು. ಅಲ್ಲ, ಇವಳು ಫ್ರೆಂಡಿಗೆ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಏನು ಗೊತ್ತಿದೆ? ಈಗಿನ ಕಾಲದಲ್ಲಿ ಜನ ಲವ್ ಅನ್ನೋ ಪದ ಡೆಫಿನೇಷನ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇಷ್ಟಕ್ಕೂ ಹನಿಮೂನಿಗೆ ಯಾಕೆ ಹೋಗ್ತಾರೆ? ಗಂಡ ಹೆಂಡತಿ ಒಬ್ರೊಬ್ಬರನ್ನ ಅರ್ಥ ಮಾಡ್ಕೊಳ್ಳಿ ಅಂತ. ನನ್ನ ಬಜಾರಿ ನನ್ನನ್ನ ಇಲ್ಲೇ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ, ನಾನು ಅವಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾವಿಬ್ರು ಖುಷಿಯಾಗಿರೋದು, ಒಬ್ಬರೊಬ್ಬರನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿರೋದು. ಅವಳು ಬರೀ ನನ್ನ ಹೆಂಡತಿ ಅಷ್ಟೇ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್, ವೆಲ್ ವಿಷರ್. ನಾನು ಎಷ್ಟೋ ಟಫ್ ಟೈಮ್ಸ್ಗಳಲ್ಲಿ ನನ್ನ ಜೊತೆ ನಿಂತಿದ್ದಾಳೆ ಅಂತ ಪಾಪ ಅವ್ರಿಗೇನು ಗೊತ್ತಿರುತ್ತೆ. ಅವತ್ತು ತೇಜಸ್ ಕಡೆಯವರು ನನ್ನ ಕಿಡ್ನ್ಯಾಪ್ ಮಾಡಿದಾಗ ನನ್ನನ್ನು ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ ಪಟ್ಟಿದ್ದು ಅಮೂಲ್ಯ. ವಿಕ್ರಾಂತ್ ಅರೆಸ್ಟ್ ಆದಾಗ, ಧ್ರುವನ್ಗೆ ಆಕ್ಸಿಡೆಂಟ್ ಆದಾಗ ನನ್ನ ಜೊತೆ ನಿಂತು ಧೈರ್ಯ ಹೇಳಿದ್ದು ಅಮೂಲ್ಯ. ಅಷ್ಟೇ ಯಾಕೆ, ಯಾರೋ ಹೆಂಗಸು ನನ್ನ ತಾಯಿ ಅಂತ ಹೇಳ್ಕೊಂಡು ಮನೆಗೆ ಬಂದು ನಾಟಕ ಮಾಡಿದಾಗ ಆ ನಾಟಕನ ಕಂಡು ಹಿಡಿದು ಬೆಳಕಿಗೆ ತಂದಿದ್ದು ಅಮೂಲ್ಯ. ಇಲ್ಲ ಅಂದಿದ್ರೆ ಇಷ್ಟೊತ್ತಲ್ಲಿ ನಮ್ಮ ಮನೆ ಸರ್ವನಾಶ ಆಗೋಗ್ತಿತ್ತು. ಪಾಪ
ಅವ್ರು ಯಾರೋ ಹನಿಮೂನ್ಗೆ ಹೋದ್ರಷ್ಟೇ ಗಂಡ ಹೆಂಡತಿ ಖುಷಿಯಾಗಿರಬಹುದು ಅಂತ ಅಂದ್ಕೊಂಡಿದ್ದಾರೆ. ಹನಿಮೂನ್ಗೆ ಹೋಗದೆ ನಾನು ಅಮೂಲ್ಯ ಒಬ್ಬರೊಬ್ಬರನ್ನ ಅರ್ಥ ಮಾಡಿಕೊಂಡು ಇಲ್ಲೇ ಎಷ್ಟು ಖುಷಿಯಾಗಿದ್ದೀವಿ. ಇಷ್ಟು ಸಾಲದು ಅಂತ ಮಳೆಯಲ್ಲಿ ನಿಂತು ಐಸ್ ಕ್ರೀಮ್ ತಿಂದಿದ್ದೀವಿ. ಇದನ್ನೆಲ್ಲ ಎಲ್ಲರ ಕೈಲೂ ಮಾಡೋದಕ್ಕೆ ಚಾನ್ಸ್ ಇಲ್ಲ. ನಾನು ಆಟೋ ಓಡಿಸ್ಬೇಕು. ಇನ್ಫ್ಯಾಕ್ಟ್ ಒಂದು ಇಡೀ ದಿನ ಆಟೋಲ್ಲಿ ಕೂತು ಬೆಂಗಳೂರನ್ನ ನೋಡಬೇಕು ಅಂದಾಗ ನಾನು ಆಸೆನ ನೆರವೇರಿಸಿದ್ದು ಅವಳೇ. ನೋಡಪ್ಪ, ಇದೇ ನಮ್ಮ ಮನೆ. ಹೌದಾ ಸರ್? ನೀನು ಇಲ್ಲಿ ಒಂದು ತಿಂಗಳು ಬೇಕಾದರೆ ಗಾಡಿ ನಿಲ್ಲಿಸ್ಬೋದು. ಇದು ತುಂಬ ಸೇಫ್ ಆದ ಜಾಗ. ಮೊದಲು ನಾನು ಆಟೋನ ಇಲ್ಲೇ ನಿಲ್ಲಿಸ್ತಾ ಇದ್ದೆ. ಸರ್, ಹಾಗಾದರೆ ನಿಮ್ಮದು ಆಟೋ ಇದೆಯಾ ಸರ್? ಮುಂಚೆ ಇತ್ತಪ್ಪ, ಆದರೆ ಈಗಿಲ್ಲ. ಮೊದಲು ನಾನು ವಾಚ್ಮನ್ ಕೆಲಸ ಮಾಡ್ತಾಯಿದ್ದೆ. ಟೈಮ್ ಸಿಕ್ಕಾಗ ಆಟೋನೂ ಓಡಿಸ್ತಾ ಇದ್ದೆ. ಈಗ ಸದ್ಯಕ್ಕೆ ಸೂಪರ್ವೈಸರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಬಗ್ಗೆ ಹೇಳೋಕ್ಕೆ ಹೋದರೆ ತುಂಬ ಇದೆ. ಒಂದು ಇಡೀ ದಿನ ಆದರೂ ಸಾಕಾಗೋಲ್ಲ. ಅಯ್ಯೋ, ನಾನು ನೋಡು, ನೀನು ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ಬಾ, ಒಳಗಡೆ ಹೋಗೋಣ. ಪರವಾಗಿಲ್ಲ ಸರ್, ಟೈಮ್ ಆಗ್ತಾ ಇದೆ, ನಾನು ಹೋಗ್ತೀನಿ. ಅರೆ, ಒಂದು ಲೋಟ ಕಾಫಿನೂ ಕುಡಿಯಲ್ಲ ಅಂತೀಯಲ್ಲಪ್ಪ? ಆಗಲ್ಲ ಸರ್, ಬೆಳಗ್ಗೆ ಹೇಗಿದ್ರು ಬರ್ತೀನಲ್ಲ ಸರ್ ಗಾಡಿ ತೊಗೊಂಡೋಗೋದಕ್ಕೆ, ಆವಾಗ ಕುಡಿತೀನಿ ಸರ್ ಖಂಡಿತ. ಸರಿಯಪ್ಪ, ಹಾಗೆ ಮಾಡು. ಸರ್, ಸ್ವಲ್ಪ ನಮ್ಮ ಗಾಡಿ ಕಡೆ ಗಮನ ಇರಲಿ ಸರ್. ಹೇಳಿದ್ನಲ್ಲ, ನಮ್ಮ ಮನೆ ಮುಂದೆ ಗಾಡಿ ನಿಂತಿದ್ರೆ ಯಾರೂ ಮುಟ್ಟಲ್ಲ ಅಂತ. ನೀನೇನು ಚಿಂತೆ ಮಾಡಬೇಡ, ಆರಾಮಾಗಿ ಹೋಗ್ಬಾ. ಪರವಾಗಿಲ್ಲ ಸರ್, ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ ಸರ್. ನಿಮ್ಮ ಮನೆ ಮುಂದೆ ಗಾಡಿ ನಿಲ್ಸಿರೋದು ನಮ್ಮ ಬಾಸ್ ಕೇಳಬೇಕಿತ್ತು ಸರ್. ನನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ನೀವೇನು ಅನ್ಕೊಳಲ್ಲ ಅಂದರೆ ನಿಮ್ಮ ಫೋನ್ ಕೊಡ್ಬೋದಾ ಸರ್? ಅದಕ್ಕೇನಂತೆ, ತಗೊಳಪ್ಪ. ಫೋನ್ ಕೊಟ್ಟಿದ್ದು ತುಂಬ ಉಪಕಾರ ಆಯ್ತು ಸರ್. ಇರಲಿ ಬಿಡಪ್ಪ, ಅದರಲ್ಲೇನಿದೆ. ಸರ್, ಟೈಮ್ ಆಯಿತು, ನಾನು ಬೆಳಗ್ಗೆ ಬಂದು ಗಾಡಿ ಎತ್ಕೊಂಡು ಹೋಗ್ತೀನಿ ಸರ್. ಗಾಡಿನ ಮುಂದೆ ಹಾಕ್ಬಿಟ್ಟು ಹೋಗ್ಬಿಡಪ್ಪ. ಆಯ್ತು ಸರ್. ಪಾಪ, ಇದೆಲ್ಲ ಅವಳ ಫ್ರೆಂಡಿಗೆ ಎಲ್ಲಿ ಗೊತ್ತಿರುತ್ತೆ? ಅವಳ ಫ್ರೆಂಡಿಗೆ ಇದನ್ನೆಲ್ಲ ಫೀಲ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಪರವಾಗಿಲ್ಲ, ಟ್ರಿಪ್ ಕರ್ಕೊಂಡು ಹೋಗ್ಲೇಬೇಕು ಅಂತ ಕರ್ಕೊಂಡು ಹೋಗ್ತೀನಿ. ಯಾರ್ಯಾರ್ದೋ ಮಾತುಗಳನ್ನ ಕೇಳಿ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
ತುಂಬ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ. ಅದೆಲ್ಲದಕ್ಕಿಂತ ನಿನಗೆ ವೆಕೇಷನ್ಸ್, ಹನಿಮೂನ್ ಇಂಪಾರ್ಟೆಂಟ್ ಅನ್ನೋದಾದರೆ ಐ ಆಮ್ ಸಾರಿ ಅಮೂಲ್ಯ. ನಾನು ನಿನಗೆ ಇಲ್ಲ ವೇದಾಂತ್, ಸಾರಿ. ನಾನು ಅವಳ ಮಾತು ಕೇಳಿಕೊಂಡು ನಿನಗೆ ತುಂಬ ಹರ್ಟ್ ಮಾಡಿಬಿಟ್ಟೆ. ಮದುವೆ ಆಗಿ 1 ವರ್ಷ ಆದರೂ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ. ನಾವಿಬ್ಬರು ತುಂಬ ಸಂತೋಷವಾಗಿದ್ದೀವಿ. ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ, ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ಯಾ. ಅವಳ ಮಾತು ಕೇಳಿಕೊಂಡು ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ಫ್ರೆಂಡೇ ನಮ್ಮಿಬ್ಬರ ಮಧ್ಯೆ ತಂದಿಡ್ತಾಳೆ ಅಂದರೆ ಅವಳ ನಂಬರೇ ಬೇಕಾಗಿಲ್ಲ. ಅವಳ ನಂಬರ್ನ ಈಗಲೇ ಡಿಲೀಟ್ ಮಾಡಿಬಿಡ್ತೀನಿ. ಅಮೂಲ್ಯ, ಇಷ್ಟಕ್ಕೆಲ್ಲ ಯಾಕೆ ಇಷ್ಟು ವರಿ ಮಾಡ್ಕೊಳ್ತೀಯ? ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ಸುತ್ತಮುತ್ತ ಈ ಥರ ಜನಗಳಿರಬೇಕು. ಆಗಲೇ